ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದುವರೆದ ಭಾಗ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್. ಹೌದಾ? 10ನೇ ಕ್ವಶನ್ ನೋಡ್ರಿ. ಕಾಂತೀಯ ಬಲರೇಖೆಗಳು. ಕಾಂತೀಯ ಬಲರೇಖೆಗಳು ಅಂತಂದರೆ ಯಾವ ಟೈಪ್ ಇರ್ತಾವೆ ಅಂತಂದರೆ, ಗುಣಲಕ್ಷಣಗಳಷ್ಟು ನೆನ್ಪಿಟ್ಕೋರಿ. ಎವ್ರಿ ಟೈಮ್ ಕೇಳ್ತಕ್ಕಂಥ ಕ್ವಶನ್ ಅದು. ಹೌದಾ? ರಿಪೀಟೆಡ್ ಕ್ವಶನ್. ಕಾಂತೀಯ ಬಲರೇಖೆಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ, ಕಾಂತದ ಬಗ್ಗೆ. ಹೌದಾ? ಇವು ಆವೃತ್ತ ಜಾಲಗಳಾಗಿವೆ. ಆವೃತ್ತ ಜಾಲಗಳು ಸುತ್ತುವರೆದಿರ್ತಾವೆ. ಹೌದಾ? ಅದಕ್ಕೆ ಹೆಂಗವಪ್ಪ ಅಂದ್ರೆ ಇವು ಆವೃತ್ತ ಜಾಲ ಅಂತ ಇರ್ದಂಗೆ. ಸೆಕೆಂಡ್ ಏನಪ್ಪ ಅಂದ್ರೆ ಇವು ಒಂದನ್ನೊಂದು ಛೇದಿಸುವುದಿಲ್ಲ. ಒಂದನ್ನೊಂದು ಒಂದಕ್ಕೊಂದು ಛೇದ ಆಗಂಗಿಲ್ಲ, ಒಂದ್ರ ಮ್ಯಾಗ ಒಂದು ಹೋಗಂಗಿಲ್ಲ, ಛೇದಿಸುವುದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇವು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಇವು ಉತ್ತರ ಧ್ರುವದಲ್ಲಿ ಏನಪ್ಪ ಅಂದರೆ ಉತ್ಸರ್ಜಿತವಾಗ್ತಾವ, ಬಿಡುಗಡೆ ಆಗ್ತಾವ. ದಕ್ಷಿಣ ಧ್ರುವದಲ್ಲಿ ಏನಪ್ಪ ಅಂದರೆ ಹೋಗಿ ಕಲ್ಕೋತಾವ ಅಂತ ಅಂದಂಗೆ. ಉತ್ಸರ್ಜಿತ ಅಂದ್ರೆ ಸೇರೋದು, ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳೋದು, ಬಿಡುಗಡೆ ಆಗೋದು. ಉತ್ಸರ್ಜಿತ ಅಂದ್ರೆ ಏನು? ಹೊರಗೆ ಬರೋದು. ದಕ್ಷಿಣ ಧ್ರುವದಲ್ಲಿ ಹೋಗಿ ವಿಲೀನಗೊಳ್ಳೋದು, ಸೇರಿಕೊಳ್ಳುವುದು ಅಂತ ಅಂದಂಗೆ. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ಇವುಗಳ ಸಾಂದ್ರತೆ ಏನಪ್ಪ ಅಂತಂದರೆ ಧ್ರುವಗಳಲ್ಲಿ ಹೆಚ್ಚಿಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ಇವುಗಳ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಕೂಡ ಏನಂತಂದರೆ ಹೆಚ್ಚಾಗಿರುತ್ತದೆ. ಸಾಂದ್ರತೆ ಹೆಚ್ಚಾದಂಗೆಲ್ಲ ಕಾಂತಕ್ಷೇತ್ರದ ಬಲನೂ ಕೂಡ ಹೆಚ್ಚಾಗ್ತದೆ. ಇವಪ್ಪ ಅಂತಂದರೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ನೆಕ್ಸ್ಟ್ ಏನಪ್ಪ ಅಂದರೆ 11ನೇ ಕ್ವಶನ್ ನೋಡ್ರಿ. ಸವೆಲೆನ್ಸಿ ಸಂಯುಕ್ತಗಳು. ಸವೆಲೆನ್ಸಿ ಸಂಯುಕ್ತಗಳು ಯಾವ ಟೈಪ್ ಇರ್ತಾವಪ್ಪ ಅಂತಂದರೆ ಅದರ ಗುಣಲಕ್ಷಣಗಳು ಯಾವ ಟೈಪ್ ಇರ್ತಾವೆ ಅಂತಂದರೆ ಸವೆಲೆನ್ಸಿ ಬಂಧದಿಂದ ಉಂಟಾಗುತ್ತವೆ. ಇವುಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರ್ತದೆ. ಹೌದಾ? ಕರಗುವ ಬಿಂದು ಕಡಿಮೆ ಇರ್ತದೆ, ಕುದಿಯುವ ಬಿಂದು ಕೂಡ ಕಡಿಮೆ ಆಗಿರ್ತದೆ. ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಸಾವಯವ ದ್ರಾವಕಗಳಲ್ಲಿ ಕರಗುತ್ತವೆ. ನೀರಿನಲ್ಲಿ ಕರಗಲ್ಲ, ಸಾವಯವ ದ್ರಾವಕ ಮಾತ್ರ ಅದ್ರಾಗ ಹಾಕ್ರೆ ಕರಗುತ್ತದೆ, ನೀರಿನಲ್ಲಿ ಕರಗಂಗಿಲ್ಲ ಇವು. ಹೌದಾ? ಇವು ಹೆಂಗಿರ್ತಾವೆ ಅಂತಂದರೆ ವಿದ್ಯುತ್ ಅವಾಹಕಗಳಾಗಿರ್ತಾವೆ. ವಿದ್ಯುತ್ ಹರಿದು ಬಿಡಲಾರ್ದಕ್ಕೆ ನಾವು ಅಂತೀವಿ ಅವಾಹಕ ಅಂತೀವಿ. ಯಾವ್ದು ವಿದ್ಯುತ್ತನ್ನು ಹರಿದು ಬಿಡ್ತಾವೆ ಅವಕ್ಕೆಲ್ಲ ವಾಹಕಗಳು ಅಂತ ಕರಿತೀವಿ. ಜನರು ಬಟ್ಟೆ ತೊಳೆಯಲು ವಿವಿಧ ವಿಧಾನಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಸಾಬೂನನ್ನು ಸೇರಿಸಿದ ನಂತರ ಬಟ್ಟೆಗಳನ್ನು ಕಲ್ಲಿನ ಮೇಲೆ ಹೊಡೆಯುತ್ತಾರೆ, ಅಥವಾ ಬ್ರಷ್ನಿಂದ ಉಜ್ಜುತ್ತಾರೆ, ಅಥವಾ ಮಿಶ್ರಣವನ್ನು ಬಟ್ಟೆ ತೊಳೆಯುವ ಯಂತ್ರಕ್ಕೆ ಹಾಕುತ್ತಾರೆ. ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಅವುಗಳನ್ನು ಉಜ್ಜುವಿಕೆಗೆ ಒಳಪಡಿಸಲು ಕಾರಣವೇನು? ಬಟ್ಟೆ ತೊಗೊಂಡು ಒಗೆ ಮುಂದಪ್ಪ ಅಂದರೆ ಸಾಬೂನು ಹಚ್ಚಿಕಿಸಿಂದ್ರೆ ಉಜ್ಜುತ್ತಾರೆ, ಅಥವಾ ಬ್ರಷ್ ತೊಗೊಂಡು ಉಜ್ಜುತ್ತಾರೆ. ಹೌದಾ? ಮಿಶ್ರಣವನ್ನು ಅಥವಾ ಬಟ್ಟೆ ತೊಳೆಯುವ ಯಂತ್ರಕ್ಕೆ ಹಾಕ್ತಾರೆ. ಹೌದಾ? ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಅವುಗಳನ್ನು ಉಜ್ಜುವಿಕೆಗೆ ಒಳಪಡಿಸಬೇಕಾದ್ರೆ ಕಾರಣ ಯಾಕೆ ಹಂಗೆ ಮಾಡ್ತಾರೆ ಅಂತಂದರೆ, ಹಂಗೆ ಮಾಡೋದ್ರಿಂದ ಆಗ್ತದೆ ಏನು ಅಂತಂದರೆ ಸಾಬೂನಿನ ಅಣುವಿನಲ್ಲಿ, ಉತ್ತರ ನೋಡ್ರಿ, ಸಾಬೂನಿನ ಅಣುವಿನಲ್ಲಿ ಜಲ ಆಕರ್ಷಕ ಮತ್ತು ಜಲ ವಿಕರ್ಷಕ ತುದಿಗಳಿರುತ್ತವೆ. ಜಲ ಆಕರ್ಷಣೆ ಮಾಡ್ತಕ್ಕಂಥವು ಮತ್ತು ಜಲ ವಿಕರ್ಷಕ ಅಂದ್ರೆ ಜಲದಿಂದ ನೀರಿಗೆ ಹಂಜಿ ಹೋಗೋವು ಇರ್ತಾವೆ. ಹೌದಾ? ಆಕರ್ಷಣೆ ಮಾಡೋವನು ಇರ್ತಾವೆ, ದೂರ ಹೋಗೋವನು ಇರ್ತಾವೆ, ತುದಿಗಳಿರ್ತಾವೆ ಸಾಬೂನಿನಲ್ಲಿ. ಹೌದಾ? ಇವು ಬಟ್ಟೆಯಲ್ಲಿರುವ ಗ್ರೀಸ್ ಅಥವಾ ಕೊಳೆಯ ಜೊತೆ ಸೇರಿ ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡುತ್ತವೆ. ಅವು ಗ್ರೀಸ್ ಅದರಲ್ಲಿ ಏನಿರ್ತಪ್ಪ ಅಂದರೆ ಬಟ್ಟೆ ಇರ್ಬೋದು, ಬಟ್ಟೆಯಲ್ಲಿರ್ತಕ್ಕಂಥದ್ದು ಗ್ರೀಸ್ ಅಥವಾ ಕೊಳೆ ಅಥವಾ ಎಣ್ಣೆಯ ಕಲೆ ಇರ್ಬೋದು. ಇವು ಏನು ಮಾಡ್ತಾವೆ ಅಂತಂದರೆ ಕೊಳೆಯ ಜೊತೆ ಅಥವಾ ಕಲೆಯ ಜೊತೆ ಸೇರಿ ಮಿಸೈಲ್ಗಳೆಂಬ ರಚನೆ ಉಂಟು ಮಾಡ್ತಾವೆ. ಈ ಮಿಸೈಲ್ಗಳನ್ನು ಹೊರತೆಗೆಯಲು ಬಟ್ಟೆಯನ್ನು ಉಜ್ಜುವಿಕೆಗೆ ಒಳಪಡಿಸಬೇಕಾಗುತ್ತದೆ. ಆ ಮಿಸೈಲ್ಗಳೇನಪ್ಪ ಅಂದರೆ ಹೊರ ತೆಗಿಬೇಕಾದ್ರೆ ಬಟ್ಟೆ ಉಜ್ಜಿದ ಮಾತ್ರ ಏನಪ್ಪ ಅಂದರೆ ಕಡೆಗೆ ಬರ್ತದೆ. ಅದಕ್ಕಾಗಿ ಬಟ್ಟೆ ಅಂತ ಬಂದರೆ ಬ್ರಷ್ನಿಂದ ಉಜ್ಜುತ್ತಾರೆ. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ 13ನೇ ಕ್ವಶನ್ ನೋಡ್ರಿ. ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತಿಕರಣವು ಒಂದು ಅತ್ಯಂತ ಭಾಗವಾಗಿದೆ. ಅತ್ಯಗತ್ಯ ಒಂದೇನಪ್ಪ ಅಂದ್ರೆ ಅಗತ್ಯ ಭಾಗವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿರ್ತಾರೆ. ಸಮರ್ಥಿಸಿ ಅಂತಂದರೆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತಿಕರಣ ಒಂದು ಅತ್ಯಗತ್ಯ ಯಾಕದ, ಇದೊಂದು ಯಾಕೆ ಅತ್ಯಂತ ಪ್ರಮುಖವಾದಂಥ ಪ್ರಕ್ರಿಯೆ ಅದ ಸಂತಾನೋತ್ಪತ್ತಿ DNA ಅದು, ಅದನ್ನು ಹೇಳಿಕೆ ಸಮರ್ಥಿಸಿ ಅಂತ ಕೇಳ್ಯಾರ. ಹೌದಾ? ಸಮರ್ಥಿಸಿ ಅಂತಂತಂದರೆ ಉತ್ತರ ನೋಡ್ರಿ. DNA ಯು ಜೀವಕೋಶದ ಕೋಶ ಕೇಂದ್ರದಲ್ಲಿರುವ ವರ್ಣತಂತುಗಳಲ್ಲಿ, ಜೀವಕೋಶದ ಕೋಶ ಕೇಂದ್ರದಲ್ಲಿರುವ ವರ್ಣತಂತುಗಳಲ್ಲಿ ಕಂಡುಬರುವ ಅನುವಂಶೀಯ ವಸ್ತುವಾಗಿದೆ. ಇದು ಪ್ರೋಟೀನ್ ಉತ್ಪಾದನೆಯ ಕೇಂದ್ರವಾಗಿದೆ.
ಏನಪ್ಪ ಅಂದರೆ ಇದು ಪ್ರೋಟೀನ್ ಉತ್ಪಾದನೆ ಮಾಡ್ತಕ್ಕಂಥ ಕೇಂದ್ರ ಯಾವುದಪ್ಪ ಅಂತಂದರೆ ಇದು ನಿರ್ದಿಷ್ಟ ಪ್ರೋಟೀನ್ ಉತ್ಪಾದನೆಗೆ ಬೇಕಾದ ಮಾಹಿತಿಯನ್ನು ನೀಡಿ ಅವುಗಳ ಉತ್ಪಾದನೆ ಮಾಡುತ್ತದೆ. ನಿರ್ದಿಷ್ಟ ಪ್ರೋಟೀನ್ ಉತ್ಪಾದನೆಗೆ ಬೇಕಾದ ಮಾಹಿತಿ ನೀಡಿ ಏನು ಮಾಡ್ತದೆ ಅಂದ್ರೆ ಅವುಗಳ ಉತ್ಪಾದನೆ ಮಾಡ್ತಕ್ಕಂಥದ್ದು DNA ಕೆಲಸ. ನೆಕ್ಸ್ಟ್ 14ನೇ ಕ್ವಶನ್ಸ್ ನೋಡ್ರಿ. ಪ್ರೋಟೀನ್ಗಳು ಒಬ್ಬ ವ್ಯಕ್ತಿಯ ದೇಹ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ತಂದೆ ತಾಯಿಗಳಲ್ಲಿರುವ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳಲು ಸ್ವಪ್ರತೀಕರಣವು ಸಹಾಯ ಮಾಡುತ್ತದೆ. ಪ್ರೋಟೀನ್ಗಳು ಒಬ್ಬ ವ್ಯಕ್ತಿಯಲ್ಲಿ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಪ್ರೋಟೀನ್ ದೇಹ ರಚನೆ ಆಗಬೇಕಂತಂದ್ರೆ ಬಹಳ ಪ್ರಮುಖವಾಗಿ ಪ್ರೋಟೀನ್ಗಳು ಬೇಕು. ಹೌದಾ? ತಂದೆ ತಾಯಿಗಳಲ್ಲಿರುವಂಥ ಗುಣಲಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳಲು ಸ್ವಪ್ರತೀಕರಣವು ಸಹಾಯ ಮಾಡುತ್ತದೆ. ವರ್ಗಾವಣೆಗೊಳ್ಳಬೇಕಾದ್ರೆ ಸ್ವಪ್ರತೀಕರಣ ಯಾವ ರೀತಿ ಸಹಾಯ ಮಾಡ್ತದೆ ಎಂಬುದು ನೋಡ್ರಿ. ನೆಕ್ಸ್ಟ್ ಅಪ್ಪ ಅಂತಂದರೆ ಪರಾಗಸ್ಪರ್ಶ ಪ್ರಕ್ರಿಯೆಯು ನಿಷೇಚನಕ್ಕಿಂತ ಹೇಗೆ ಭಿನ್ನವಾಗಿದೆ? ಪ್ರೋಟೀನ್ ಒಬ್ಬ ವ್ಯಕ್ತಿ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. DNA ಮತ್ತೇನಪ್ಪ ಅಂದ್ರೆ ಏನೋ ಕೆಲಸ ಅಂತಂದರೆ ಪ್ರೋಟೀನ್ಗಳು ಒಬ್ಬ ವ್ಯಕ್ತಿಯ ದೇಹದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಹೌದಾ? ಪ್ರೋಟೀನ್ಗಳು ದೇಹ ರಚನೆ ಆಗಬೇಕಾದ್ರೆ ಪ್ರೋಟೀನ್ ಬೆಳಕು ಮತ್ತು ತಂದೆ ತಾಯಿಗಳಲ್ಲಿರುವ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳಲು ಸ್ವಪ್ರತೀಕರಣವು ಸಹಾಯ ಮಾಡ್ತಕ್ಕಂಥದ್ದು. ಇದು DNA ಕೆಲಸ. ಹೌದಾ? ಫಂಕ್ಷನ್ ಕಾರ್ಯ ಏನಪ್ಪ ಅಂತಂದರೆ ಇಷ್ಟು DNAದಾಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ 14ನೇ ಕ್ವಶನ್ ನೋಡ್ರಿ. ಪರಾಗಸ್ಪರ್ಶ ಪ್ರಕ್ರಿಯೆಯು ನಿಷೇಚನಕ್ಕಿಂತ ಹೇಗೆ ಭಿನ್ನವಾಗಿದೆ? ಪರಾಗಸ್ಪರ್ಶ ಪ್ರಕ್ರಿಯೆ ಅದಕ್ಕಿಂತ ಹೇಗೆ ಭಿನ್ನ ಆಗಿದೆ ಅಂದರೆ ಯಾವ ರೀತಿ ಬೇರೆ ಆಗ್ಯದ ಅಂತ ಅರ್ಥ. ಅದು ಭಿನ್ನ ಅಂದರೆ ಬೇರೆ. ಪರಾಗಸ್ಪರ್ಶ ಕ್ರಿಯೆಯು ಹೂವಿನ ಕೇಸರವನ್ನು ಶಲಾಕೆಗೆ ವರ್ಗಾಯಿಸುವ ವಿಧಾನವಾಗಿದೆ. ಪರಾಗಸ್ಪರ್ಶ ಕೆಲಸ ಏನಪ್ಪ ಅಂತಂದರೆ ಹೂವಿನ ಕೇಸರವನ್ನು ಶಲಾಕೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸನೇ ಪರಾಗಸ್ಪರ್ಶ. ಹೌದಾ? ಇದು ಗಾಳಿ, ನೀರು, ಕೀಟಗಳು, ಹಕ್ಕಿಗಳು ಮೂಲಕ ನಡೆಯುತ್ತದೆ. ಇದು ಯಾವ ರೀತಿ ಆಗ್ತದಪ್ಪ ಅಂದರೆ ಗಾಳಿ, ನೀರು, ಕೀಟಗಳು, ಹಕ್ಕಿಗಳ ಮೂಲಕ ನಡೀತದೆ ಪರಾಗಸ್ಪರ್ಶ. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ ನಿಷೇಚನವು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಾಗಿದೆ. ನಿಷೇಚನ ಅಂತಕ್ಕಂಥದ್ದು ಏನಪ್ಪ ಅಂದರೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಆಗಿರ್ತಕ್ಕಂಥದ್ದು. ಇದು ಅಂಡಾಶಯದಲ್ಲಿ ನಡೆಯುತ್ತದೆ. ಎಲ್ಲಿ ನಡೀತದೆ ಅಂತಂದರೆ ಅಂಡಾಶಯದಲ್ಲಿ ನಡೀತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 15ನೇ ಕ್ವಶನ್ ನೋಡ್ರಿ. ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳೇನು? ಹುಡುಗಿಯರಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆಗಳು ಏನಪ್ಪ ಅಂತಂದರೆ ಫಸ್ಟ್ ದೇಹದ ಕೆಲವು ಭಾಗಗಳಲ್ಲಿ ಕೂದಲುಗಳು ಬೆಳೆಯುತ್ತವೆ, ಕಂಕುಳಗಳಲ್ಲಿ ಹಾಗೂ ಕೈ ಕಾಲುಗಳಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಗರ್ಭಕೋಶ ಮತ್ತು ಅಂಡಾಶಯದ ಗಾತ್ರದಲ್ಲಿ ಹೆಚ್ಚಳವಾಗ್ತದೆ. ಇದು ಪ್ರೌಢಾವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆಗಳು. ಋತುಚಕ್ರದ ಪ್ರಾರಂಭ. ನೆಕ್ಸ್ಟ್ ಪಾಯಿಂಟ್ ಏನು? ಋತುಚಕ್ರದ ಪ್ರಾರಂಭ. ನೆಕ್ಸ್ಟ್ ಚರ್ಮದಲ್ಲಿನ ತೈಲದ ಅಂಶ ಅಧಿಕವಾಗಿ ಮೊಡವೆಗಳು ಉಂಟಾಗುತ್ತವೆ. ನೆಕ್ಸ್ಟ್ ಏನಪ್ಪ ಅಂದರೆ ಸ್ತನಗಳು ಗಾತ್ರದಲ್ಲಿ ದೊಡ್ಡದಾಗುತ್ತವೆ. ಇವು ಏನಪ್ಪ ಅಂತಂದರೆ ಕಾಣಿಸ್ತಕ್ಕಂಥ ಬದಲಾವಣೆಗಳು. ಪ್ರೌಢಾವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆ ಏನೇನು ಆಗ್ತದಪ್ಪ ಅಂತಂದರೆ ಇಷ್ಟು ಬರಿಬೇಕು. ಯಾವುದೋ ಒಂದು 4 ಪಾಯಿಂಟ್ಸ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ಏನಪ್ಪ ಅಂದರೆ 16ನೇ ಕ್ವಶನ್ ನೋಡಿರಿ. 16ನೇ ಕ್ವಶನ್. ವೀರ್ಯ ಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯವೇನು? ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯ ಕೆಲಸ ಏನಪ್ಪ ಅಂತಂದರೆ ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಸ್ರವಿಕೆಯು ವೀರ್ಯಾಣುಗಳ ಚಲನೆಗೆ ಬೇಕಾಗುವ ದ್ರವ ಮಾಧ್ಯಮವನ್ನು ಒದಗಿಸುತ್ತವೆ. ಗ್ರಂಥಿಗಳೇನಪ್ಪ ಅಂತಂದರೆ ಚಲನೆಗೆ ಬೇಕಾಗುವಂಥ ದ್ರವವನ್ನು ಏನು ಮಾಡ್ತಾವೆ ಅಂತಂದರೆ ಸ್ರವಿಕೆ ಮಾಡ್ತಕ್ಕಂಥ ಕೆಲಸ ಗ್ರಂಥಿಗಳದಾಗಿರ್ತದೆ. ಹೌದಾ? ಅಲ್ಲದೆ ಈ ಸ್ರವಿಕೆಯಲ್ಲಿ ಕೆಲವೊಂದು ಪೋಷಕಾಂಶಗಳಾದ ಆ ಸ್ರವಿಕೆಯಲ್ಲಿ ಕೆಲವೊಂದು ಏನಪ್ಪ ಅಂದರೆ ಪೋಷಕಾಂಶಗಳನ್ನು ಇರ್ತಾವೆ. ಯಾವ್ಯಾವಪ್ಪ ಅಂದರೆ ಫ್ರಕ್ಟೋಸ್, ಕ್ಯಾಲ್ಸಿಯಂ ಮತ್ತು ಕಿಣ್ವಗಳಿರ್ತವೆ. ಈ ಥರ ಇರ್ತಕ್ಕಂಥ ವೀರ್ಯದಲ್ಲಿ ಇರ್ತಕ್ಕಂಥ ಕಿಣ್ವಗಳು ಕ್ಯಾಲ್ಸಿಯಂ, ಫ್ರಕ್ಟೋಸ್. ಹೌದಾ? ಪೋಷಕಾಂಶಗಳು ಕೂಡ ಆ ಗ್ರಂಥಿದ ಸ್ರವಿಕೆ ಮಾಡ್ತಕ್ಕಂಥ ರಸದಲ್ಲಿ ಇರ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆಲ್ಲ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೌದಾ, ಮುಂದೆ ಏನಪ್ಪ ಅಂತಂದರೆ ಇನ್ನೂ ಯಾವ ಥರ ಕ್ವಶನ್ಸ್ ಬೇಕು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.